ಯಾವ್ದಾವ್ದೋ ರೀಲ್ಗಳನ್ನು ಮಾಡ್ತೀವಲ್ಲ, ಒಂದು ಮತಾಂತರ ಘರ್ ವಾಪಸಿ ಮಾಡೋದು ಹೇಗೆ ಅನ್ನೋದಕ್ಕೆ ರೀಲ್ ಮಾಡ್ಲಿ ನಮ್ಮ ತರುಣರು, ನಾನು ವಾಪಸ್ ಕರ್ಕೊಳ್ತೀನಿ ಅಂತ. ನಾವು ಎಲ್ಲಿವರೆಗೂ ಮತಾಂತರದ ಬಗ್ಗೆ ಮಾತನಾಡೋಣ, ಘರ್ ವಾಪಸಿಯ ಬಗ್ಗೆ ಇನ್ನು ಮುಂದೆ ಮಾತನಾಡಬೇಕು. ಮನೆಗಳಲ್ಲೂ ಘರ್ ವಾಪಸಿಯ ಚರ್ಚೆ ನಡಿಬೇಕಾಗಿದೆ. ಎಲ್ಲಿಯವರೆಗೂ ಲವ್ ಜಿಹಾದ್ನ ಬಗ್ಗೆ ಮಾತಾಡ್ತಾ ಇರೋಣ, ಸ್ವಲ್ಪ ಬದಲಾವಣೆ ತರೋಣ. ನಮ್ಮ ಮಕ್ಕಳಿಗೂ ಹೇಳೋಣ, ಗಂಡು ಮಕ್ಕಳಿಗೂ ಹೇಳೋಣ. ಎಷ್ಟು ದಿನ ಅಂತ ನಮ್ದೇ ಹೆಣ್ಮಕ್ಳನ್ನ ನೋಡ್ತಿರ್ತೀಪ, ಹುಡುಗಿ ಸಿಗ್ಲಿಲ್ಲ ಅಂತ ಎಷ್ಟು ದಿನ ಅಂತ ಹೇಳ್ತಿರ್ತೀಯ, ಸ್ವಲ್ಪ ಬೇರೆಯವ್ರನ್ನೂ ನೋಡಲ್ಲ. ಪ್ರತಿ ವರ್ಷ ಕೂಡ ಈ ಒಂದು ನಡೆ ಇದೆ. ಪ್ರತಿ ವರ್ಷ ಕೂಡ ಅಲ್ಲಿ ಒಬ್ಬರಿಗೆ ಬಂದು ಯಾವುದೋ ಒಂದು ರೀತಿಯಿಂದ ಮಾತಾಡ್ತಾರೆ. ಅಲ್ಲಿಗೆ ಬರುವವರು ಎಲ್ಲ ಹೋಗೋರು ಧಾರ್ಮಿಕತೆ ಮತ್ತು ಪಾವಿತ್ರತೆಯಿಂದ ಶ್ರದ್ಧಾಪೂರ್ವಕವಾಗಿ ಬರುವವರು. ಅಲ್ಲಿ ಸೇರಿದ ಜನರನ್ನು ಸೇರಿದ ತಕ್ಷಣ ಇದರ ಪ್ರಯೋಜನ ಪಡ್ಕೊಳ್ಬೇಕಂತ ಹೇಳಿಕೊಂಡು ಯಾರದು ಇದು ಸಮಾಜ ವಿಭಾಗಿಸೋದು ಮಾತನ್ನು ಇವತ್ತು ಮಾತಾಡ್ತಾರೆ. ಜನರು ಯಾವುದಕ್ಕೆ ಮಹತ್ವ ಕೊಡಲಿ ಕೊಡೋದಿಲ್ಲ, ಆ ಊರವ್ರು ಕೂಡ ದೊಡ್ಡ ಮಹತ್ವ ಕೂಡ ಕೊಡೋದು ಇಲ್ಲ. ಲಾಸ್ಟ್ ಟೈಮ್ ಇದಕ್ಕಿಂತ ಡಬಲ್ ಮಾತಾಡಿದರು. ಯಾಕೆಂದರೆ ಲಾಸ್ಟ್ ಟೈಮ್ ಅದು ಇಲೆಕ್ಷನ್ ಟೈಮ್, ಅದು ಇಲೆಕ್ಷನ್ ಟೈಮಲ್ಲಿ ಇದಕ್ಕಿಂತ ಜೋರಿತ್ತು ಏನೆಲ್ಲ ಮಾತಾಡಿದರು. ನಾವು ಯಾವುದಕ್ಕೆ ಮಹತ್ವನೇ ಕೊಡಲಿಲ್ಲ. ನಮ್ಮಲ್ಲಿರುವಂತೆಲ್ಲ ಹೋಗಿಕೊಂಡು ಅಲ್ಲಿ ಯಾರು ಈ ರೀತಿ ದೇವರ ಮುಂದೆ ಮಾತಾಡಿದ್ದಾರೆ, ದೇವರಿಗೆ ಶಿಕ್ಷೆ ಕೊಡಲಿ ಅಂತೇಳಿ, ಅದೇ ರೀತಿ ಶಿಕ್ಷೆ ಆಗಿ ಜನ ಕಾಣದಲ್ಲಿ ಎಲ್ಲಿ ಹೋಗಿದ್ದಾರೆ ಅಂತೇಳಿ ಅಡ್ರೆಸ್ ಇಲ್ಲದಂಥ ಪರಿಸ್ಥಿತಿ ಆಗಿದೆ. ಮೈ ಪರ್ಸನಲ್ ಒಪಿನಿಯನ್. ನಾವು ಅದೇನಾದರೂ ಇಗ್ನೋರ್ ಮಾಡ್ತಿದ್ರೆ ಅವರು ಬಂದದ್ದು ಗೊತ್ತಿಲ್ಲ, ಅವರು ಹೋದದ್ದು ಗೊತ್ತಿಲ್ಲ, ಅವರು ಮಾತಾಡ್ದೇನಂತ ಗೊತ್ತಿಲ್ಲ. ಆ ಬಂದ 100 ಜನಕ್ಕೆ, ಅದು 100 ಜನ 50 ಜನಕ್ಕೆ ಒಂದು 1000 ಜನ ಇದ್ದರೆ 20% ಕೇಳೂ ಇಲ್ಲ ಏನು ಮಾತಾಡೋದು ಅಂತೇಳಿ, ಯಾರಿಗೆ ಮಾಹಿತಿಯೇ ಇಲ್ಲ. ಇಂಥವರಿಗೆ ಯಾರು ಈ ರೀತಿ ಈ ಮಾತಾಡಲೇಬೇಕಂತ ಕೆಲವರು ಬರ್ತಾರೆ, ಅವರು ಇನ್ನು 100 ಕೇಸ್ ಹಾಕಿದ್ರು ಕೂಡ ಅವರು ಮಾತಾಡೋದು ನಿಲ್ಲಕ್ಕೆ, ಅವ್ರಿಗೆ ಅದರಲ್ಲೇ ಅಭ್ಯಾಸ ಆಗಿಬಿಟ್ಟು ಅದರಲ್ಲೇ ಪ್ರಚಾರ ಸಿಕ್ಕಿ ಅದರಿಂದಲೇ ಅವರು ಇವತ್ತು ಪ್ರಮೋಟ್ ಆಗಿದ್ದಾರೆ. ಈ ರೀತಿ ಇದ್ದಂಥ ವ್ಯಕ್ತಿಗಳಿಗೆ ನಾವು ಅನಗತ್ಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಅನಗತ್ಯವಾಗಿ ನಮ್ಮ ಇದರಲ್ಲಿ ಅವರಿಗೆ ನಾವು ಇವತ್ತು ಬೂಸ್ಟ್ ಮಾಡಿ ಅವರನ್ನು ಹೀರೋ ಮಾಡಲಿಕ್ಕೆ ನಾವು ಆಗುವಂಥ ಪರಿಸ್ಥಿತಿ ಆಗಿದೆ. ಇದೆಲ್ಲ ಇಗ್ನೋರ್ ಮಾಡ್ತಿದ್ರೆ ಅವನು ಬಂದದ್ದು ಗೊತ್ತಿರಲಿಲ್ಲ, ಹೋದದ್ದು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಇದರಲ್ಲಿ ಸೊ ನಾನು ಹೇಳುವಂಥದ್ದು ನನ್ನ ವೈಯಕ್ತಿಕವಾಗಿ ಇಂಥ ವಿಚಾರಗಳೆಲ್ಲ ನಾವು ಆನೆ ಹೋಗುವಾಗ ನಾಯಿಗಳು ಬೊಗಳ್ತಾರೆ ಅಂತ ಹೇಳಿಕೊಂಡು ಹಿಂದೆ ಹೋಗ್ಲಿಕ್ಕೆ ಆಗ್ತದ? ಹಿಂದಿನ ಗಾದೆಯಲ್ಲಿಲ್ವಾ? ನಾ ಹೇಳಿದ ಮಾತಂತಲ್ಲ, ಯಾರು ಜನ ಅರ್ಥ ಮಾಡಿಕೊಳ್ಬೇಕು ಅಲ್ವಾ? ಯಾರ ಒಂದು ಬೊಗಳ್ತಾರೆ ಅಂತ ಹೇಳಿಕೊಂಡು ಇವರ ಹಿಂದೆ ನೀವು ಹೋಗೋದಂತ ಹೇಳಿದ್ರೆ ಎತ್ತಾಗ ನಮ್ಗೆ 100 ಕೆಲಸ ಇದೆ ಮಾರ್ರೆ ಇದರಲ್ಲಿ ಅಲ್ಲ. ಮತ್ತೆ ಕೋಮುವಾದಿ ಶಕ್ತಿಗಳನ್ನು ದೋಷಿಸುವುದೇ ಜಾತ್ಯತೀತ ಅಲ್ಲ. ಕೋಮುವಾದಿ ಶಕ್ತಿಗಳು ಬೈದಾಗ ಅವ್ರಿಗೆ ಬೈಯುವುದು ಜಾತ್ಯತೀತ ಶಕ್ತಿ ಅಲ್ಲ. ನಾವು ಸಮಾಜವನ್ನು ಅವರು ಬೈದಂಥ ಸಂದರ್ಭದಲ್ಲಿ ಸಮಾಜವನ್ನು ಒಗ್ಗಟ್ಟುಗೊಳಿಸಿ ಎಲ್ಲ ವರ್ಗ ಪ್ರೀತಿ ವಿಶ್ವಾಸ ಒಗ್ಗಟ್ಟುಗೊಳಿಸಿ ಆ ಸೌಹಾರ್ದತೆ ಪ್ರೀತಿ ವಿಶ್ವಾಸ ಸಮಾಜ ಕಟ್ಟುವುದೇ ಜಾತ್ಯತೀತ.